ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರನಾಯ್ಕ ಗೆಲ್ಲೋದು ಖಚಿತ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಂತಿಯುತ ಮತದಾನ ನಡೆದಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಮತದಾರರ ಶೇಕಡಾವಾರು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದರು. ರಾಯಚೂರು, ಯಾದಗಿರಿ ಸೇರಿದಂತೆ ಮಾನ್ವಿ, ಸಿಂಧನೂರು, ದೇವದುರ್ಗ, ಸಿರವಾರ ತಾಲೂಕು ಸೇರಿದಂತೆ ಕ್ಷೇತ್ರದಲ್ಲೆಲ್ಲ ಕಾಂಗ್ರೆಸ್ಗೆ ಉತ್ತಮ ಬೆಂಬಲವಿದೆ ಎಂದರು. ಇನ್ನು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ ಕುಮಾರನಾಯ್ಕ ಗೆಲ್ಲೋದು ಖಚಿತ ಎಂದು ಕಾಂಗ್ರೆಸ್ ಮುಖಂಡರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾನ್ವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಶಾಂತಿಯುತ ಮತದಾನ ನಡೆದಿದ್ದು, ಕಳೆದ ಬಾರಿಗಿಂತ ಈ ಬಾರಿ ಲಕ್ಷಾಂತರ ಮತಗಳ ಅಂತರದಿಂದ ಕುಮಾರನಾಯ್ಕ ಗೆಲ್ಲಲಿದ್ದಾರೆ. ಮತದಾರರು ಉತ್ಸಾಹದಿಂದ ಬಂದು ಮತದಾನ ಮಾಡುತ್ತಿದ್ದು, ಕಳೆದ ಬಾರಿಗಿಂತ ಹೆಚ್ಚು ಶೇಕಡಾವಾರು ಮತದಾನ ನಡೆಯಲಿದೆ ಎಂದು ವಿಶ್ವಾಸವಿದೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ತಿಳಿಸಿದರು. ಎಲ್ಲ ಕಡೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಇದೆ. ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಬರ್ತಾ ಇದ್ದಾರೆ. ಅವರಿಗೆ ಈ ಬಾರಿ ಮಹಿಳೆಯರು ಸಹಿತ ಎಲ್ಲ ಪೋಲಿಂಗ್ ಸ್ಟೇಷನಲ್ಲಿ ಇದ್ದಾರೆ. ಹಾಗಾಗಿ ಉತ್ತಮವಾದಂಥ ಪರ್ಸೆಂಟೇಜ್ ವೋಟಿಂಗ್ ಜಾಸ್ತಿ ಆಗ್ಬೋದು ಅಂತೇಳಿ ಕಾಣ್ತಾ ಇದೆ. ಮತ್ತು ಎಲ್ಲ ಕಡೆ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಿರ್ತಕ್ಕಂಥ ಈಗಾಗಲೇ ಮಾಹಿತಿ ಬರ್ತಾ ಇದೆ. ಜನತೆಗೆ ಈಗಾಗಲೇ ಲೋಕಸಭಾ ಚುನಾವಣೆ ಭಾಳ ಅದ್ದೂರಿಯಿಂದ ನಡೀತಾ ಇದೆ. ಹಾಗಾಗಿ ನಮ್ಮ ಮಾನ್ವಿ ತಾಲೂಕಿನ ಇಂದ್ರಾಜಿನಗರದಲ್ಲಿ ಬಹಳಷ್ಟು ಸುಂದರವಾಗಿ ಚುನಾವಣೆ ಆಗ್ತಾ ಇದೆ. ಓಟು ಭಾಳ ಸರಳತೆಯಿಂದ ಯಾವುದೋ ಲೋಕಸಭೆ ಚುನಾವಣೆ 2024 ಈ ಜಾತ್ರೆ ಹಬ್ಬ, ಇದು ಎಲೆಕ್ಷನ್ ಮತದಾನ ಅಂದರೆ ಪ್ರತಿಯೊಬ್ಬ ಪ್ರಜೆ ಹಕ್ಕು. ಇದನ್ನು ಸರಿಯಾಗಿ ಪ್ರತಿಯೊಬ್ಬ ಪ್ರಜೆ ಉಪಯೋಗಿಸೋದು